ಕಾಂಗ್ರೆಸ್ಸಿಗರಿಗೆ ಒಂದು ಪ್ರಶ್ನೆ ಕೇಳಕ್ ಬಯಸ್ತೇನೆ. 2005ರಲ್ಲಿ ದೆಹಲಿ ಸರಣಿ ಸ್ಫೋಟ ಆಗಿ 70 ಜನ ಸತ್ರು. ಏನ್ ರಿಯಾಕ್ಟ್ ಮಾಡಿದ್ರಿ? ಯಾವ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ? 2006 ವಾರಣಾಸಿನಲ್ಲಿ ಬಾಂಬ್ ಸ್ಫೋಟ ಆಗಿ 28 ಜನರ ಸಾವು. ಪ್ರತಿಕ್ರಿಯೆ ಏನು? 2006ರಲ್ಲಿ ಮುಂಬೈ ರೈಲ್ ಸ್ಫೋಟ, ರೈಲುಗಳಲ್ಲಿ ಸರಣಿ ಸ್ಫೋಟ, 209 ಜನ ಸತ್ರು. 209 ಜನ. ಯಾವ ಯುದ್ಧ ಮಾಡಿದ್ರಿ? 2006 ಮಲೆಗಾಂವ್ ಬಾಂಬ್ ಸ್ಫೋಟ, 40 ಜನ ಸಾವು. ಏನ್ ಆಕ್ಷನ್? 2007 ಸಂಜೋತಾ ಎಕ್ಸ್ಪ್ರೆಸ್ ಸ್ಫೋಟ, 70 ಜನ ಸಾವು. 2008 ಜೈಪುರ ಬಾಂಬ್ ಸ್ಫೋಟ, 71 ಜನರ ಸಾವು. 2008 ಅಹಮದಾಬಾದ್ ಬಾಂಬ್ ಸ್ಫೋಟ, 56 ಜನರ ಸಾವು. 2008 ದೆಹಲಿ ಬಾಂಬ್ ಸ್ಫೋಟ, 36 ಜನರ ಸಾವು. 2008 ಮುಂಬೈ ಮೇಲೆ ಉಗ್ರರ ದಾಳಿ, 171 ಸಾವು. 2010 ಪುಣೆ ಬಾಂಬ್ ಸ್ಫೋಟ, 17 ಸಾವು. 2011 ಮುಂಬೈ ಸ್ಫೋಟ, 26 ಸಾವು. 2011 ದೆಹಲಿ ಸ್ಫೋಟ, 15 ಸಾವು. 2013 ಹೈದರಾಬಾದ್ ಸ್ಫೋಟ, 18 ಸಾವು. ಹೇಳಿ, ನೀವು ಸೈನ್ಯಕ್ಕೆ ಸ್ವತಂತ್ರ ಕೊಟ್ಟಿದ್ರಾ? ಒಂದು ಖಂಡನ ಹೇಳಿಕೆ ಬಿಟ್ಟು ಬೇರೆ ಏನ್ ಮಾಡಿದ್ರಿ? ನೀವು ಏನ್ ಆಕ್ಷನ್ ಮಾಡಿದ್ರಿ? ಆಗೆಲ್ಲ ಭಯೋತ್ಪಾದಕನನ್ನ ಯಮಪುರಿಗಟ್ಟಬೇಕು ಅಂತ ನಿಮಗೆ ಅನಿಸ್ಲಿಲ್ಲ. ಭಯೋತ್ಪಾದನೆಯನ್ನ ಬೇರೆ ಸಹಿತ ಕಿತ್ತಾಕ್ಬೇಕು ಅಂತ ನಿಮ್ಗೆ ಅನಿಸ್ಲಿಲ್ಲ. ಈಗ ನಿಮಗೆ ಅನಿಸ್ತಾ ಇರೋದು ಪ್ರಾಮಾಣಿಕವಾಗಿರೋದಾ? ಪ್ರಾಮಾಣಿಕವಾಗಿ ಆಗಿರೋದಾದ್ರೆ ಭಯೋತ್ಪಾದಕರನ್ನು ಹೊಡೆಯೋದ್ರ ಜೊತೆಗೆ ಭಯೋತ್ಪಾದನೆಯ DNA ಯನ್ನು ಕೂಡ ಗುರುತಿಸಬೇಕು. ಭಯೋತ್ಪಾದನೆಯ DNA ಎಲ್ಲಿದೆ ಅದನ್ನು ಬೇರೆ ಸಹಿತ ಕಿತ್ತು ಹಾಕಬೇಕು. ಅದನ್ನು ಕಿತ್ತು ಹಾಕದೇ ಇದ್ರೆ ರಕ್ತ ಬೀಜಾಸುರನ ಸಂತತಿಯಂತೆ ಭಯೋತ್ಪಾದಕರು ಆ DNA ಮೂಲಕ ಹುಟ್ಟುತ್ತಾರೆ. ಭಾರತದ ಒಳಗೆ ಮತ ಬ್ಯಾಂಕಿನ ಕಾರಣಕ್ಕೆ ಸತ್ಯ ಗೊತ್ತಿದ್ರು ಕೂಡ ಪೋಷಣೆ ಮಾಡ್ತಿರೋರು ಯಾರು? ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿಗಳನ್ನ ಬಂಧಿಸಿದಾಗ ದೇ ಆರ್ ಆಲ್ ಅವರ್ ಬ್ರದರ್ಸ್, ದೇ ಆರ್ ಆಲ್ ಇನ್ನೋಸೆಂಟ್ಸ್, ಬಿಜೆಪಿ ಡೂಯಿಂಗ್ ಪೊಲಿಟಿಕ್ಸ್, ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿ ಹೇಳಿದಂತ ಮಹಾನುಭಾವರು ಕಾಂಗ್ರೆಸ್ಸಿಗರೇ ತಾನೆ? ಭಯೋತ್ಪಾದಕ ದಾಳಿಯ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆದಾಗ, ಪುಲ್ವಾಮಾ ಭಯೋತ್ಪಾದಕ ದಾಳಿಯ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಸಾಕ್ಷಿ ಕೇಳಿದವರು ನೀವೇ ಕಾಂಗ್ರೆಸ್ಸಿಗರೇ ತಾನೆ?